ಸಂಜೆ ಹೊತ್ತಲ್ಲಿ ಈ ಮಕ್ಕಳು ಸ್ಕೂಲಿಂದ ಬಂದಾಗ ಅಥವಾ ಯಜಮಾನ್ರು ಆಫೀಸಿಂದ ಬಂದಾಗ ಟೀ ಅಥವಾ ಕಾಫಿ ಜೊತೆಗೆ ಗರಿಗರಿಯಾದ ಅವಲಕ್ಕಿ ಚಿವಡ ಇದ್ದರೆ ತುಂಬಾ ರುಚಿಯಾಗಿರುತ್ತೆ. ಈ ಗರಿಗರಿಯಾದ ಅವಲಕ್ಕಿ ಚಿವಡನ ಹೇಗೆ ಮಾಡೋದು ಅಂತ ನಾವು ನೋಡ್ಕೊಂಡು ಬರೋಣ. ಇದು ನೀವು ಪಿಕ್ನಿಕ್ ಆಗಿರ್ಬೋದು, ಟ್ರಿಪ್ ಆಗಿರ್ಬೋದು, ಮಾಡ್ಕೊಂಡು ತೊಗೊಂಡೋದ್ರೆ ಒಂದು ವಾರ 15 ದಿನವರೆಗೂ ಇದನ್ನು ಸ್ಟೋರೇಜ್ ಕೂಡ ಮಾಡಬಹುದು. ಹೇಗೆ ಮಾಡೋದು, ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ನೋಡ್ಕೊಂಡು ಬರೋಣ ನಾವಿವತ್ತು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅವಲಕ್ಕಿ ಚಿವಡ. ಕಡಲೆ ಬೀಜ ಮತ್ತು ಹುರಿಗಡಲೆ, ಕರಿಬೇವು ಎಲ್ಲ ಹಾಕಿರೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಮಾಡೋದು ಕೂಡ ತುಂಬಾ ಸುಲಭವಾಗಿ ಕ್ವಿಕ್ಕಾಗಿ ಮಾಡಬಹುದು. ನೋಡಿ ಬಿಸಿ ಬಿಸಿ ಟೀ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಇದು ಅವಲಕ್ಕಿ ಚಿವಡ. ನಾನಿಲ್ಲಿ 2 ಥರ ಅವಲಕ್ಕಿನ ಬಳಸ್ತಾ ಇದ್ದೀನಿ. ಒಂದು ಮೀಡಿಯಮ್ ಅವಲಕ್ಕಿ, ಅಂದರೆ ತುಂಬ ಗಟ್ಟಿನೂ ಅಲ್ಲ, ಮೀಡಿಯಮ್ ಅವಲಕ್ಕಿ ಬರುತ್ತೆ, ಆ ಅವಲಕ್ಕಿ ಉಪಯೋಗಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಕಡೆ ಪೇಪರ್ ಅವಲಕ್ಕಿ ಕೂಡ ಹಾಕ್ತಾ ಇದ್ದೀನಿ. 2 ಮಿಕ್ಸ್ ಮಾಡೋದ್ರಿಂದ ಟೇಸ್ಟು ಸೂಪರಾಗಿ ಬರುತ್ತೆ. ಯಾಕಂದರೆ ಬರೀ ಪೇಪರ್ ಅವಲಕ್ಕಿ ಹಾಕೋದ್ರಿಂದ ಅದು ತುಂಬಾ ಕರ್ಗೋಗುತ್ತೆ ಬಾಯಲ್ಲಿ ಇಟ್ಕೊಂಡ್ರೆ. ಸ್ವಲ್ಪ ಕ್ರಿಸ್ಪಿಯಾಗಿ ಸಿಗಬೇಕು ಬಾಯಲ್ಲಿ ಅಂದರೆ ಮೀಡಿಯಮ್ ಅವಲಕ್ಕಿ ಕೂಡ ಹಾಕಿ ನೋಡಿ ಒಂದು ದಿನ, ತುಂಬಾ ಅದ್ಭುತವಾಗಿರುತ್ತೆ ರುಚಿ. ಮತ್ತು ಬೇರೆ ಇಂಗ್ರೀಡಿಯೆಂಟ್ಸ್ ನೋಡೋದಾದರೆ ಒಂದು ದೊಡ್ಡ ಬೌಲ್ ಕಡಲೆ ಬೀಜ ತೊಗೊಂಡಿದ್ದೀನಿ, ಕಡಲೆ ತೊಗೊಂಡಿದ್ದೀನಿ, ಚಿಲ್ಲಿ ಪೌಡರು, ಉಪ್ಪು, ಅರಿಶಿನ ತೊಗೊಂಡಿದ್ದೀನಿ, ಮತ್ತು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ, ಮತ್ತು ಕರಿಬೇವು ತೊಗೊಂಡಿದ್ದೀನಿ. ಇಲ್ಲಿ ಫಸ್ಟು ನಾವು ಅವಲಕ್ಕಿನ ಹುರ್ಕೊಳ್ಳೋಣ. ಇದು ಹಿಂಗೆ ಉರಿಯೋದ್ರಿಂದ ತುಂಬ ಗರಿಗರಿಯಾಗಿ ಬರುತ್ತೆ ಅವಲಕ್ಕಿ. ನೀವು ಬಿಸಿಲಲ್ಲಿ ಕೂಡ ಒಣಗಿಸ್ಕೋಬಹುದು, ಬಟ್ ಈ ಥರ ಹುರಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಸಿಮ್ಮಲ್ಲಿ ಇಟ್ಕೊಂಡು ಉರಿಬೇಕಾಗತ್ತೆ ಇದನ್ನು. ಆವಾಗ ಸ್ವಲ್ಪ ಅವಲಕ್ಕಿ ಅರಳುತ್ತೆ ಕೂಡ. ನೋಡಿ ಈ ಥರ ಸಿಮ್ಮಲ್ಲಿ ಇಟ್ಕೊಂಡು ಬೇಗ ಆಗೋಗುತ್ತೆ. ಸ್ವಲ್ಪ ಅದು ಬಿಸಿ ಆಗೋವರೆಗೂ ಹಿಂಗೆ ಕೈಯಾಡ್ತಾನೇ ಇರಬೇಕು, ಇಲ್ಲಾಂದರೆ ಒತ್ತುತ್ತೆ, ಅದು ತವಾದಲ್ಲಿ ಸ್ಟಿಕ್ ಆಗಿಬಿಡುತ್ತೆ ಅವಲಕ್ಕಿ. ನೋಡಿ ನೀಟಾಗಿ ಹಿಂಗೆ ಫ್ರೈ ಮಾಡ್ಕೋಬೇಕು. ಹರಳ್ತಾ ಇದೆ ನೋಡಿ ಅವಲಕ್ಕಿ ಎಲ್ಲ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ, ಎಷ್ಟು ಚೆನ್ನಾಗಾಗಿದೆ ನೋಡಿ. ನೆಕ್ಸ್ಟ್ ಇವಾಗ ಅದೇ ಪ್ಯಾನ್ಗೆ ಮೀಡಿಯಮ್ ಅವಲಕ್ಕಿ ಏನಿತ್ತಲ್ಲ ಅದನ್ನು ಕೂಡ ಇದೇ ರೀತಿ ಫ್ರೈ ಮಾಡ್ಕೊಳ್ಳೋಣ. ಎರಡನ್ನೂ ಸಪ್ರೇಟ್ ಫ್ರೈ ಮಾಡಬೇಕಾಗತ್ತೆ, ಯಾಕಂದರೆ ಅದು ಸ್ವಲ್ಪ ಬೇಗ ಆಗುತ್ತೆ ಪೇಪರ್ ಅವಲಕ್ಕಿ. ಇದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಮೀಡಿಯಮ್ ಅವಲಕ್ಕಿ. ಇದನ್ನು ಕೂಡ ನಾವು ಈ ಥರ ಕೈ ಆಡ್ತಾನೆ ಇರಬೇಕು. ನೋಡಿ ಆಗಿದೆ, ಇವಾಗ ತೆಗೆದಿದ್ದೀನಿ ನಾನು. ನೆಕ್ಸ್ಟ್ ಈಗ ಅದೇ ಪ್ಯಾನ್ಗೆ ಆಯಿಲ್ ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜ ಹಾಕ್ಕೊಳ್ಳೋಣ ಇವಾಗ. ಇದನ್ನು ಕೂಡ ನಾವು ಸಿಮ್ಮಲ್ಲೇ ಫ್ರೈ ಮಾಡಬೇಕಾಗತ್ತೆ, ಹೈ ಫ್ಲೇಮ್ ಇಟ್ಕೋಬೇಡಿ, ಸಿಮ್ಮಲ್ಲೇ ಫ್ರೈ ಆಗಬೇಕು. ಆವಾಗ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಕಡಲೆ ಬೀಜ. ಕಡಲೆ ಬೀಜ ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ರುಚಿಯಾಗಿರುತ್ತೆ ಅವಲಕ್ಕಿ ಚಿವಡ. ನೋಡಿ ಒಂದು 75% ಕಡಲೆ ಬೀಜ ಫ್ರೈ ಆದಮೇಲೆ ಕಡಲೆನ ಆ್ಯಡ್ ಮಾಡೋಣ, ಯಾಕಂದರೆ ಕಡಲೆ ತುಂಬಾ ಬೇಗ ಫ್ರೈ ಆಗುತ್ತೆ. ನೆಕ್ಸ್ಟು ಕರಿಬೇವು ಕೂಡ ಹಾಕ್ಕೊಳ್ಳೋಣ. ನೀವು ಗ್ರೀನ್ ಚಿಲ್ಲೀಸ್ ಕೂಡ ಉಪಯೋಗಿಸಬಹುದು, ಇಲ್ಲಿ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬಹುದು, ಬಟ್ ನಾನಿಲ್ಲಿ ಹಾಕ್ತಾ ಇಲ್ಲ ಇವತ್ತು. ಇದನ್ನು ಕೂಡ ಗರ್ಗರಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಆಗಿದೆ, ಇದು ಫ್ರೈ ಆಗಿದೆ.
ನೆಕ್ಸ್ಟ್ ಇವಾಗ ಕೊಬ್ಬರಿ ತುರಿ ಹಾಕ್ಕೊಳ್ಳೋಣ. ಕೊಬ್ಬರಿನ ನೀವು ಸ್ಲೈಸ್ ಮಾಡಿ ಕೂಡ ಹಾಕ್ಕೋಬೋದು, ಬಟ್ ಕೊಬ್ಬರಿ ತುರಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದು ಅವಲಕ್ಕಿ ಜೊತೆ. ನಮ್ಮ ಮನೆಯಲ್ಲಿ ಇದೇ ಥರ ಇಷ್ಟಪಡೋದ್ರಿಂದ ನಾನು ಈ ಥರ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಟರ್ಮರಿಕ್ ಹಾಕ್ಕೊತಾ ಇದ್ದೀನಿ, ಅರಿಶಿನ ಒಂದು 1/4 ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅರಿಶಿನ. ಮತ್ತು ಉಪ್ಪು ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಪೌಡರ್ ಕೂಡ ಹಾಕ್ಕೋಬಹುದು, ಬಟ್ ನಾನಿಲ್ಲಿ ಹಾಕ್ತಾಯಿಲ್ಲ, ನಮ್ಮ ಮನೇಲಿ ಹಾಕೋದಿಲ್ಲ. ಸಕ್ಕರೆ ಪೌಡರ್ ಹಾಕ್ಕೊಂಡ್ರೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದು. ನೋಡಿ ಇವಾಗ ನಾವೇನು ಹುರಿದಿಟ್ಕೊಂಡಿದ್ವಲ್ಲ ಅವಲಕ್ಕಿ, ನೋಡಿ ಎಷ್ಟು ಗರ್ಗರಿಯಾಗಿದೆ ಅವಲಕ್ಕಿ. ಎರಡು ಅವಲಕ್ಕಿನೂ ಸಪ್ರೇಟ್ ಏನು ಇಟ್ಕೊಂಡಿದ್ವಲ್ಲ ಎರಡನ್ನೂ ನಾವು ಇದಕ್ಕೆ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ನಾನಿವಾಗ ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ, ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಇದು 1 ನಿಮಿಷ ಎಲ್ಲ ಮಿಕ್ಸ್ ಆಗೋವರೆಗೂ ಫ್ರೈ ಮಾಡಿ ಆಫ್ ಮಾಡಿದ್ರೆ ಸಾಕಾಗುತ್ತೆ ಗ್ಯಾಸು. ಯಾಕಂದರೆ ಆಲ್ರೆಡಿ ನಾವು ಫ್ರೈ ಮಾಡಿರೋದ್ರಿಂದ, ಹುರಿದಿರೋದ್ರಿಂದ ಅವಲಕ್ಕಿನ ಆಲ್ರೆಡಿ ಅದು ಕ್ರಿಸ್ಪಿ ಬಂದ್ಬಿಟ್ಟಿರುತ್ತೆ. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದನ್ನು. ಆ ಒಗ್ಗರಣೆ ಅವಲಕ್ಕಿ ಜೊತೆ ಹೊಂದ್ಕೋಬೇಕು ಎಲ್ಲ. ನೀವು ಕೊಬ್ಬರಿನ ಈ ಥರ ತುರಿದ್ಬಿಟ್ಟು ಹಾಕಿ ನೋಡಿ, ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಎಲ್ಲ. ನೋಡಿ ಪರ್ಫೆಕ್ಟಾಗಿರೋ ಅವಲಕ್ಕಿ ಚಿವಡ ರೆಡಿ ಆಯಿತು. ಇವಾಗ ಕಡಲೆ ಬೀಜ ಈ ಥರ ಜಾಸ್ತಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ನೀವು ಗೋಡಂಬಿ ಕೂಡ ಹಾಕ್ಕೋಬಹುದು ಇದಕ್ಕೆ. ಇದನ್ನು ಈ ಥರ ಗಾಜಿನ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ 10 to 15 ಡೇಸ್ವರೆಗೂ ನೀವು ಇದನ್ನು ಇಡಬಹುದು. ಟ್ರಾವೆಲಿಂಗ್ ಮಾಡೋರ್ಗಂತೂ ಇದು ಬೆಸ್ಟ್ ಫುಡ್ ಅಂತ ಹೇಳ್ಬಹುದು. ಇದ್ರ ಜೊತೆ ನೀವು ಆನಿಯನ್ನ ಸ್ಮಾಲಾಗಿ ಕಟ್ ಮಾಡಿಕೊಂಡು ಈರುಳ್ಳಿನ ಹಾಕ್ಕೊಂಡು ತಿಂದರೆ ಅಂತೂ ಸೂಪರಾಗಿರುತ್ತೆ. ನೋಡಿ ಇಲ್ಲಿ ನಾನು ಬಿಸಿ ಬಿಸಿ ಟೀ ಜೊತೆಗೆ ತೊಗೊತಾ ಇದ್ದೀನಿ ಅವಲಕ್ಕಿ ಚಿವಡ. ಹೇಗೆ ಬಂದಿದೆ ನೋಡೋಣ. ನೋಡೋಕ್ಕಂತೂ ಅದ್ಭುತವಾಗಿದೆ. ಈ ಥರ 2 ಅವಲಕ್ಕಿನೂ ಮಿಕ್ಸ್ ಮಾಡಿ ನೋಡಿ, ಪರ್ಫೆಕ್ಟಾಗಿ ಬರುತ್ತೆ ಟೇಸ್ಟು. ಅವಲಕ್ಕಿ ಜೊತೆಗೆ ಮಧ್ಯ ಕಡಲೆ ಬೀಜ, ಕಡಲೆ ಎಲ್ಲ ಸಿಗ್ತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. 1 ಸ್ಪೂನ್ ಅವಲಕ್ಕಿ ತಿಂದು 1 ಸಿಪ್ ಕಾಫಿ ಅಥವಾ ಟೀ ಕುಡಿದ್ರೆ ಆ ಟೇಸ್ಟ್ ಇದೆಯಲ್ಲ ಸೂಪರ್ಬಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ.